ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಾದಿ ಬಳಗದ ವತಿಯಿಂದ ಹಮ್ಮಿಕೊಂಡಂತಹ ವಿಜಯಪುರ ಬಂದ್ ಕರೆಗೆ ತುಂಬ ಯಶಸ್ವಿಯಾಗಿ ಜರುಗಿತು. ಈ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೇಳಿದಂತಹ ಒಂದು ಉದ್ದಟತನದ ಮಾತು ಈ ಸಂದರ್ಭದಲ್ಲಿ ಹಿಂತೆಗೆದುಕೊಳ್ಬೇಕಾಗ್ತದೆ ಮತ್ತು ತಕ್ಷಣವೇ ರಾಜೀನಾಮೆಯನ್ನು ಕೊಡಬೇಕು ಅಂತಂದು ವಿಜಯಪುರ ಬಂದ್ ಕರೆಯನ್ನು ನಾವು ಕರೆದಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶ್ರೀದೇವಿ ಉಲ್ಲಾಸ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೀನರ, ದಲಿತರ, ಶೋಷಿತರ ಒಂದು ನಮ್ಮ ಆರಾಧನೆ. ಅಮಿತ್ ಶಾ ಅವರ ಒಂದು ಅಪ್ರಸ್ತುತ, ಅಸಂಬದ್ಧ ಮತ್ತು ಉದಾಪೆಯ ಮಾತುಗಳು ಅಂಬೇಡ್ಕರ್ ವಿಷಯದಲ್ಲಿ ಏನಾರ ಪ್ರಚಾರ ಪಡಿಬೇಕು ಅಂತಂದು ಅಮಿತ್ ಶಾ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ರೆ ಅವರು ಹಿಂಪಡಿಬೇಕಾಗ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಅಡಿಯಲ್ಲಿ ಕಾನೂನು ಇವತ್ತು ನಡೀಲಿಕ್ಕೆ ಅದನ್ನು ಅವರು ಮನವರಿಕೆ ಮಾಡಬೇಕಾಗ್ತದೆ. ಇದು ಅಂಬೇಡ್ಕರ್ 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 ಇದು ಒಂದು ವ್ಯಸನ ಅಲ್ಲ, ಫ್ಯಾಷನ್ ಅಲ್ಲ. ಅವರು ಲಕ್ಷಾಂತರ ಒಂದು ಕಗ್ಗತ್ತಲೆಯಲ್ಲಿ ಏನಿವತ್ತು ನಾವು ಲಕ್ಷಾಂತರ ಕುಟುಂಬಗಳೇನು ಬದುಕುತ್ತಿದ್ದಾವೆ, ಆ ಎಲ್ಲ ಜೀವಿಗಳಿಗೆ ಬೆಳಕನ್ನು ಕೊಟ್ಟಂಥವರು. ಅಂಥ ಒಂದು ಬೆಳಕನ್ನು ಕೊಟ್ಟಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಸಂವಿಧಾನ ರಚನೆ ಮಾಡಿದಂತಹ ಅಂಬೇಡ್ಕರರೇ ನಮ್ಮ ತಾಳಿನ ದೇವರು. ಅದಕ್ಕಾಗಿ ಅವರನ್ನು ನಮ್ಮ ಸ್ಮರಿಸುವುದು, ನೆನೆಸುವುದು ತಪ್ಪಲ್ಲ. ಮತ್ತು BJPಯವರು ಇನ್ಯಾರಿಗೆ ಸ್ಮರಿಸ್ತಾರೆ? ಅದಕ್ಕೆ ಈ ಒಂದು ಅಂಬೇಡ್ಕರರ ವಿಚಾರದಲ್ಲಿ ಅವರ ಒಂದು ಹೇಳಿಕೆ ಸರಿಯಾಗುವುದಲ್ಲ. ಅದಕ್ಕೆ ಈ ಮೂಲಕ ನಾವು ಆ ಒಂದು ಮಾತನ್ನು ಹಿಂಪಡಿಬೇಕು ಮತ್ತು ತತ್ಕ್ಷಣ ರಾಜೀನಾಮೆ ಕೊಡಬೇಕಂತ ಎಲ್ಲ ಪ್ರಗತಿಪರ ಸಂಘಟನೆಯಿಂದ ಒಕ್ಕೊರಲಿಂದ ನಾವು ಒತ್ತಾಯ ಮಾಡ್ತೀವಿ. ಶ್ರೀದೇವಿ ಉಲ್ಲಾಸ.